ಇನ್ನು ರಾಜ್ಯದಲ್ಲಿ ಈಗ ಎಲೆಕ್ಷನ್ ಫೀವರ್ ಶುರುವಾಗ್ಬಿಟ್ಟಿದೆ. ಈಗಿನಿಂದಲೇ ಸಿದ್ಧವಾಗ್ತಿದೆ ದಳಪತಿ ಟೀಮ್. 2028ರ ಎಲೆಕ್ಷನ್ಗೆ ಸೋಲು ಗೆಲುವಿನ ಲೆಕ್ಕಾಚಾರ ಈಗಿನಿಂದಲೇ ಜೆಡಿಎಸ್ ಹಾಕೊಳ್ತಾ ಇದೆ. ಎರಡು 2028ರ ಎಲೆಕ್ಷನ್ಗೆ ಈಗಿನಿಂದಲೇ ಸೋಲು ಗೆಲುವಿನ ಲೆಕ್ಕಾಚಾರ. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಕ್ಷೇತ್ರ ಗೆಲ್ಲಬೇಕು ಅನ್ನೋ ಜೆಡಿಎಸ್ನ ತಂತ್ರ. ಪಕ್ಷದಿಂದ ಅಂತರ ಕಾಯ್ದುಕೊಳ್ತಾ ಇರೋ ಜಿಟಿಡಿಗೆ ಶಾಕ್ ಆದಿದೆಯಾ? ಹಾಗಾದ್ರೆ ಕ್ಷೇತ್ರವನ್ನೇ ಚೇಂಜ್ ಮಾಡ್ತಾರಾ ನಿಖಿಲ್ ಕುಮಾರಸ್ವಾಮಿ ಅವರು? ರಾಮನಗರ ಬಿಟ್ಟು ಮೈಸೂರಿಗೆ ಹೋಗ್ತಾರಾ ನಿಖಿಲ್ ಕುಮಾರಸ್ವಾಮಿ? ಎಲೆಕ್ಷನ್ ತಯಾರಿಯಲ್ಲಿರೋ ದೊಡ್ಡ ಗೌಡರ ಪ್ಲಾನ್ ಏನು ಅನ್ನೋ ಪ್ರಶ್ನೆ ಇದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಜೆಡಿಎಸ್ ಲೆಕ್ಕಾಚಾರದ ಬಿಗ್ ಎಕ್ಸ್ಕ್ಲೂಸಿವ್. ರಾಜ್ಯದಲ್ಲಿ ಎಲೆಕ್ಷನ್ ಫೀವರ್ ಶುರುವಾಗಿದೆ. ಇನ್ನು 2028ಕ್ಕೆ ವಿಧಾನಸಭಾ ಚುನಾವಣೆ. ಅದಕ್ಕಿಂತ ಮುಂಚೆನೆ 2026 ಜನವರಿಯಲ್ಲಿಂದಲೇ ಈಗ ಎಲೆಕ್ಷನ್ ಫೀವರ್ ಆರಂಭ ಆಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಜೆಡಿಎಸ್ ಶತಾಯ ಗತಾಯ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಇದಕ್ಕಿಂತ ಈ ಬಾರಿಗಿಂತ ಹೆಚ್ಚು ಮತಗಳನ್ನ ಅಥವಾ ಕ್ಷೇತ್ರಗಳನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಬೇಕು ಅನ್ನೋದು ಪ್ಲಾನ್. ಸೊ ಇದೆಲ್ಲದರ ಜೊತೆಗೆ ಈಗ ಪಕ್ಷದಿಂದ ಅಂತರ ಕಾಯ್ದುಕೊಳ್ತಾ ಇರುವಂತ ಜಿಟಿ ದೇವೇಗೌಡರ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಎಲ್ಲ ಸಾರಾ ಮಹೇಶ್ ಅವರು ಆ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಇನ್ನೂ ಎಲೆಕ್ಷನ್ಗೆ ತುಂಬಾ ಸಮಯ ಬಾಕಿ ಇದೆ. ಈಗಲೇ ದಳಪತಿಗಳು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ನಡೀತಾ ಇದೆ ಜೆಡಿಎಸ್ ನಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ರಾಮ್, ಏನು ಮುಂಬರುವಂತಹ 2028ರ ಚುನಾವಣೆಗೆ ಈಗಿನಿಂದಲೇ ಚುನಾವಣಾ ತಯಾರಿ ಆರಂಭವಾಗಿರುವಂತದ್ದು. ಪ್ರಮುಖವಾಗಿ ಮೈತ್ರಿ ನಾಯಕರು ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಮುಂಬರುವ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ದಳಪತಿಗಳು ತಮ್ಮ ಒಂದು ಅಖಾಡಗಳನ್ನ ರೆಡಿ ಮಾಡ್ಕೊಳ್ತಿದ್ದಾರೆ. ಸಾಕಷ್ಟು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಕ್ಷೇತ್ರ ಯಾರನ್ನ ಅಭ್ಯರ್ಥಿಗಳನ್ನಾಗಿ ಹಾಕಬೇಕು, ಜೊತೆಗೆ ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಗಳಾದ್ರೆ ಸೂಕ್ತವಾಗಿರುತ್ತೆ ಅನ್ನೋದು ಲೆಕ್ಕಾಚಾರ. 2028ಕ್ಕೆ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತಾರೆ ಅನ್ನುವಂತಹ ಒಂದು ಚರ್ಚೆ ಆರಂಭವಾಗಿರೋ ನಿಟ್ಟಿನಲ್ಲಿ ಮೈಸೂರು ಭಾಗದಲ್ಲಿ, ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನ ತನ್ನದೇ ಆದ ಮತಗಳಿರುವಂತದ್ದು. ಹೀಗಾಗಿ ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕನ್ನುವಂತಹ ಒಂದು ತಂತ್ರವನ್ನ ದೇವೇಗೌಡರು ಎಣಿದಿರುವಂತದ್ದು. ಪ್ರಮುಖವಾಗಿ ಜಿಟಿ ದೇವೇಗೌಡ ಅವರು ಜೆಡಿಎಸ್ ಪಕ್ಷದಿಂದ ದೂರವಾಗಿದ್ದಾರೆ. ಪಕ್ಷದಿಂದ ಸಾಕಷ್ಟು ಅಂತರವನ್ನ ಕಾಯ್ದುಕೊಳ್ಳೋದು ಒಂದ್ ಕಡೆ ಆದ್ರೆ ಕಾಂಗ್ರೆಸ್ಗೆ ಸಖ್ಯವನ್ನ ಮಾಡ್ತಿದ್ದಾರೆ. ಹೀಗಾಗಿ ಅವರನ್ನ ಉಚ್ಚಾಟನೆ ಮಾಡ್ಬೇಕನ್ನುವಂತ ಒತ್ತಡವನ್ನ ಮೈಸೂರು ಭಾಗದ ನಾಯಕರು ಈಗಾಗಲೇ ದೇವೇಗೌಡರು ಅವರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಮಾಡಿರುವಂತದ್ದು. ಹೀಗಾಗಿ 2028ಕ್ಕೆ ಸಾರಾ ಮಹೇಶ್ ಅವರು ಕೃಷ್ಣರಾಜನಗರದಿಂದ ಮೈಸೂರಿಗೆ ಬರ್ತಾರ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಒಂದು ವೇಳೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಾರಾ ಮಹೇಶ್ ಅವರು ಬಂದ್ರೆ ಸಾರಾ ಮಹೇಶ್ ಅವರ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂತ ಚರ್ಚೆನ ಈಗ ದೇವೇಗೌಡರು ಹುಟ್ಟು ಹಾಕಿದ್ದಾರೆ. ಈ ಮೂಲಕ ಜಿಟಿ ದೇವೇಗೌಡರನ್ನ ಕಂಟ್ರೋಲ್ ಮಾಡಬೇಕು, ಅವರಿಗೆ ನಿಯಂತ್ರಣಕ್ಕೆ ತರಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ದೇವೇಗೌಡರು ಈ ಒಂದು ತಂತ್ರವನ್ನ ಹೆಣೆದಿರುವಂತದ್ದು. ರಾಮ್, ಪ್ರಮುಖವಾಗಿ ಜಿಟಿ ದೇವೇಗೌಡರವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಈಗಿನಿಂದಲೇ ಪ್ಲಾನ್ ಮಾಡಿದೆ. ಅಂದ್ರೆ ಒಂದ್ ವೇಳೆ ಜೆಡಿಎಸ್ ಪಕ್ಷವನ್ನ ತರೋದು ಮುಂದೆ ಕಾಂಗ್ರೆಸ್ನಿಂದ ಜಿಟಿ ದೇವೇಗೌಡ ಸ್ಪರ್ಧೆ ಮಾಡ್ತಾರೆ ಅನ್ನೋದಾದ್ರೆ ಅವರಿಗೆ ಪ್ರಬಲ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು ಅನ್ನುವಂತ ಲೆಕ್ಕಾಚಾರ ದೇವೇಗೌಡರದು. ಹೀಗಾಗಿ ಜಿಟಿ ದೇವೇಗೌಡರ ಕ್ಷೇತ್ರಕ್ಕೆ ಸಾರಾ ಮಹೇಶ್ ಅವರನ್ನ ನಿಲ್ಲಿಸಿದ್ರೆ 2028ರ ಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಸುಲಭವಾಗಿ ಗೆಲುವು ಸಾಧಿಸುವಂತ ಕ್ಷೇತ್ರ ಸಾರಾ ಮಹೇಶ್ ಅವರ ಕ್ಷೇತ್ರ. ಸಾರಾ ಮಹೇಶ್ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಜವಾಬ್ದಾರಿಯನ್ನು ನೀಡಿರುವಂತದ್ದು. ಹೀಗಾಗಿ KR ನಗರದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡಿದ್ರೆ ಗೆಲುವು ಸಾಧಿಸ್ತಾರೆ ಅನ್ನೋ ಲೆಕ್ಕಾಚಾರ. ಹೀಗಾಗಿ ರಾಮನಗರ, ಚನ್ನಪಟ್ಟಣ, ಮಂಡ್ಯವನ್ನ ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಮೈಸೂರಿಗೆ ಹೋಗ್ತಾರೆ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಿರುವಂತದ್ದು. ರಾಮ್, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.